ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನ್ ಕ್ಯಾಲೆಂಡರ್ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ? ನೋಡಿ, ಇದು ನಮ್ಗೆ ಹೊಸ ವರ್ಷ ಅಲ್ಲ, ನಮ್ಗೆ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಬರೋದು. ಇವಾಗ ಕ್ಯಾಲೆಂಡರ್ ಮಾತ್ರ ಬದಲಾಗುತ್ತೆ. ಯಾವಾಗ್ಲೇ ಆಗ್ಲಿ, ಯಾವುದೇ ಹಬ್ಬ ಆಗ್ಲಿ, ಯಾವುದೇ ದಿನ ಆಗ್ಲಿ, ಯಾವುದೇ ಗಳಿಕೆ ಆಗ್ಲಿ, ನಾವು ಚೇಂಜ್ ಆಗ್ಬಾರ್ದು. ಇವಾಗ ಅಮಾವಾಸ್ಯೆ ಬಂತು, ಬಂತು, ಹೀಗ್ ಬಂತು, ನನ್ಗ್ ಹಂಗಾಯ್ತು, ನನ್ಗ್ ಹಿಂಗಾಯ್ತು, ಅವೆಲ್ಲ ಬಿಟ್ಬಿಡ್ಬೇಕು. ನಾವು ಖುಷಿಯಿಂದ ಇತ್ತು ಅಂದ್ರೆ ಎಲ್ಲಾ ದಿನಾನು ಯುಗಾದಿ ಹಬ್ಬನೇ. ಇವಾಗ ಸುಮ್ನೆ ನೋಡಿ, 12 ತಿಂಗಳು ನಮಗೆ ಕ್ಯಾಲೆಂಡರ್ ಬದಲಾಯ್ತು ಅಷ್ಟೇ ಹೊರ್ತು ತಿಂಗಳು ಬದಲಾಯ್ತು. ನಾವೇನಾದ್ರೂ ಬದಲಾದ್ವಾ? ನಾವು ಇಲ್ಲ ಅಲ್ವಾ? ನಾವು ಬದಲಾಗ್ಬೇಕು. ಕ್ಯಾಲೆಂಡರ್ ಅದು ನಮ್ಗೆ ಈ ದಿನ ಅಂತ ಗೊತ್ತಾಗೋದಕ್ಕೆ, ಈ ದಿನ, ಈ ಯಾವ ವಾರ, ಯಾವ ದಿನ ಅಂತ ಗೊತ್ತಾಗೋದಕ್ಕಷ್ಟೇ ಕ್ಯಾಲೆಂಡರ್ನ ನಾವು ಉಪಯೋಗಿಸ್ಕೊಳ್ಬೇಕು ಹೊರ್ತು ನಮ್ ಜೀವನನ ಖುಷಿಯಿಂದ ಎಲ್ಲಾ ದಿನಾನು ನಮ್ಗೆ ಯುಗಾದಿ ಹಬ್ಬನೇ, ಎಲ್ಲಾ ದಿನಾನು ದೀಪಾವಳಿ ಹಬ್ಬ, ಎಲ್ಲಾ ದಿನಾನು ಗೌರಿ ಹಬ್ಬ ಅಂತಾನೆ ಖುಷಿಯಾಗಿರ್ಬೇಕು ಒಂದು. ಆಮೇಲೆ ಯೂಟ್ಯೂಬ್ ಮಾಡಿರೋರ್ಗೆ, ಇವಾಗ ನೀವೆಲ್ರೂ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಅಂತ ಅಂತಿರ್ತೀರಲ್ವಾ? ಹ್ಯಾಪಿ ನ್ಯೂ ಇಯರ್ಗೆ ನಿಮ್ಗೆಲ್ರಿಗೂ ಒಂದು ಕಿವಿ ಮಾಡ್ತಾ ಇದ್ದೀನಿ, ಹೊಸ ಕಂಟೆಂಟ್ ಕೊಡಿ. ಈ 2024 ಮುಗೀತು, ಕ್ಯಾಲೆಂಡರ್ ಪ್ರಕಾರ ಮುಗೀತು. ಇನ್ನೇನಿದ್ರು ಇವತ್ತಿಂದ 2025 ಶುರು. ಇವತ್ತಿಂದ ಹೊಸದಾಗಿ ನಮ್ಗೆ ಹಂಗಾಯ್ತು, ನಮ್ಗೆ ಹಿಂಗಾಯ್ತು ಅದೆಲ್ಲ ಬೇಡ. ನೀವು ಒಳ್ಳೊಳ್ಳೆ ಕಂಟೆಂಟ್ ಕೊಡಿ, ನಿಮ್ ಚಾನಲ್ ಗ್ರೋ ಆಗುತ್ತೆ. ಒಳ್ಳೆ ರೀತಿಲಿ ಯೋಚನೆ ಮಾಡಿ. ಫಸ್ಟ್ ನಾನು ಹೇಳೋದು, ಒಳ್ಳೆ ರೀತಿಲಿ ಯೋಚನೆ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಕೆಟ್ಟ ರೀತಿಲಿ ಯೋಚನೆ ಮಾಡಬಾರ್ದು. ಯಾರದೇ ಆಗ್ಲಿ, ಯಾರು ನೋಡಿ, ಅವ್ರ ವಿಡಿಯೋ ತೆಗ್ದು ನೋಡೋದು, ವ್ಯೂಸ್ ಜಾಸ್ತಿ ಬರ್ತಿದೆ ಅವ್ರಿಗೆ, ನನ್ ವಿಡಿಯೋ ವ್ಯೂಸ್ ಬರ್ತಿಲ್ಲ ಅಂತ ನೋಡೋದು, ಅದು ಕೆಟ್ಟ ಮನ್ಸು, ಕೆಟ್ಟ ಬುದ್ಧಿ ಅದು. ಆ ತರ ಮಾಡ್ಬೇಡಿ. ಅಯ್ಯೋ, ಅವಳು ನನ್ ಜೊತೆಲೇನೆ ಯೂಟ್ಯೂಬ್ ಮಾಡಿದ್ಲು, ಅವಳ್ದು ನೋಡು ಸಬ್ಸ್ಕ್ರೈಬರ್ ಎಷ್ಟು ಮೇಲೋಯ್ತು, ಆದ್ರೆ ನಂದೇನೂ ಆಗಿಲ್ಲ, ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂದ್ರೆ ಅದು ಕೆಟ್ಟ ಮನ್ಸು. ಆ ತರ ಕೆಟ್ಟ ಮನ್ಸು ಮಾಡ್ತು ಅಂದ್ರೆ ಖಂಡಿತ ನೀವು ಇದ್ದಲ್ಲೇ ಇರ್ತೀರಾ, ಮೇಲಕ್ಕಂತೂ ಬರಲ್ಲ. ನಿಜ ಹೇಳ್ತೀನಿ, ನಾನು ತುಂಬಾ ಉದಾಹರಣೆ ನೋಡಿದ್ದೀನಿ ಇದು, ಆಯ್ತಾ? ಹಾಗಾಗಿ ಯಾವುದು ಕೆಟ್ಟದಾಗಿ ಯೋಚನೆ ಮಾಡಬೇಡಿ. ಅವ್ರಿಗೆ ಅಷ್ಟು ವ್ಯೂಸ್ ಬಂತು, ಅವ್ರ ಚಾನಲ್ ಹಂಗ್ ಗ್ರೋ ಆಯ್ತು ಅಂತೀರಿ, ನಿಮ್ ಚಾನಲ್ ಗ್ರೋ ಆಗುತ್ತೆ. ಒಳ್ಳೆ ರೀತಿಲಿ ಯೋಚನೆ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡಿ, ಖಂಡಿತ ಒಳ್ಳೇದಾಗುತ್ತೆ. ಆಮೇಲೆ ಚಾನಲ್ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ರೆ ಬೇಗ ಡಾಲರ್ ಆಗುತ್ತೆ. ಮೊನಟೈಸ್ ಆಗಿರೋರು ಬೇಗ ಡಾಲರ್ ಆಗ್ಲಿ. ಅದೆಲ್ಲ ಎಲ್ರಿಗೂ ಒಂದು ಕಷ್ಟ ಅಂತ ಇರುತ್ತೆ. ಯೂಟ್ಯೂಬ್ಗೆ ಯಾರು ಸುಖ ಸಂತೋಷದಿಂದ ಯಾರು ಬಂದಿರಲ್ಲ. ನಾನು ಸಂತೋಷವಾಗಿದ್ದೀನಿ, ಯೂಟ್ಯೂಬ್ ಮಾಡಿದ್ದೀರಿ ಅಂದ್ರೆ ಕೋಟಿಗೊಬ್ರು ಇರ್ಬೋದು. ಎಲ್ರು ಏನೋ ಒಂದು ಮಾಡ್ಬೇಕು, ನಾವೇನೋ ಒಂದು ಯೂಟ್ಯೂಬ್ ಅಲ್ಲಿ ಬೆಳಿಬೇಕು ಅಂತ ಬಂದಿರೋರೆ ತುಂಬಾ ಜನ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ. ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ಪ್ರಕಾರ, ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ನಮ್ಗೆ ಹೊಸ ವರ್ಷದ್ದು ಒಂದೇ ಒಂದು ಸಣ್ಣ ಕಿವಿ ಮಾತು ಹೇಳೋಣ ಅಂತ. ಆಮೇಲೆ ಇದು ಯೂಟ್ಯೂಬರ್ಗಾಯ್ತು. ಇನ್ನು ಯೂಟ್ಯೂಬ್ ಮಾಡದೇ ಇರೋರ್ಗೆ ದಯವಿಟ್ಟು ನನ್ನ ಚಾನಲ್ ಅಲ್ಲಿ 82% ಚಾನಲ್ ಸಬ್ಸ್ಕ್ರೈಬರ್ ಮಾಡದೆ ನೋಡೋರೇ ಜಾಸ್ತಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನನ್ಗೆ ಆದಷ್ಟು ಬೇಗ ಸಿಲ್ವರ್ ಬಟನ್ ಬರುತ್ತೆ. ಆಮೇಲೆ ನಾನು ಬೇಗ 5 ಲಕ್ಷವರೆಗೂ ರೀಚ್ ಆಗ್ಬೋದು. ನೀವೆಲ್ಲರೂ ಸಬ್ಸ್ಕ್ರೈಬರ್ ಮಾಡಿ ನನ್ನ ವಿಡಿಯೋ ನೋಡ್ತು ಅಂದ್ರೆ ಖಂಡಿತ ಬೇಗ ನಾನೊಂದು ಹಂತ ತಲುಪ್ಬೋದು. ವಿಡಿಯೋ ನೋಡ್ತೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬರ್ ಮಾಡಿ ನೋಡಿ. ಆಮೇಲೆ ಚಾನಲ್ ಇಲ್ಲದೆ ಇರೋರು ವಿಡಿಯೋ ನೋಡೋರ್ಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಯಾರದೇ ವಿಡಿಯೋ ನೋಡೋದು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಆಮೇಲೆ ಇವ್ರನ್ನ ನೋಡಿ ಹೊಟ್ಟೆವರಿ ಪಟ್ಕೊಳ್ಬೇಡಿ. ಜೀವನದಲ್ಲೂ ಅಷ್ಟೇ, ಅವನು ದುಡ್ಡಲ್ಲಿ ಮುಂದೆ ಬಂದ, ಅವ್ನ್ ಕಾರ್ ತಗೊಂಡ, ಅವ್ನ್ ಬೈಕ್ ತಗೊಂಡ, ಅವ್ನ್ ದೊಡ್ಡ ಮನೆ ಕಟ್ಟ, ಬೇಡ. ನಮ್ಗಿರೋ ಮನೆನೇ ನಮ್ಗೆ ಅರ್ಪಣೆ. ಆ ತರ ಖುಷಿ ಪಡೋಣ. ಹೊಸ ವರ್ಷಕ್ಕಾದ್ರೂ ನಾವು ಒಂದು ಕಾಲಿಗೆ ಮುಂದೆ ಇಟ್ಟು ಹೊಸದಾಗಿ ಶುರು ಮಾಡೋಣ. ಹಳೇದೆಲ್ಲ ಮರ್ತು ಬಿಡೋಣ. ಜೀವನದಲ್ಲಿ ಏನೇನಾಗಿರುತ್ತೋ ಏನೋ ಮರೆಯಕ್ ಸಾಧ್ಯ ಇಲ್ಲ. ಯಾವುದೇ ಆಗ್ಲಿ ಕಹಿ ಘಟನೆ ಯಾವುದು ಮರೆಯಕ್ ಸಾಧ್ಯ ಇಲ್ಲ. ಆದ್ರೆ ಮರೆಯಕ್ಕಾದಷ್ಟು ಪ್ರಯತ್ನ ಪಡೋಣ. ನೀವೇನಾದ್ರೂ ಒಂದು ಕಹಿ ಘಟನೆನ ಮರಿಬೇಕು ಅಂದಾಗ ಹೊಸದೇನಾದ್ರೂ ಶುರು ಮಾಡಿ. ಹೊಸದೇನಾದ್ರೂ ಶುರು ಮಾಡಿದಾಗ ನೀವು ಕಹಿ ಘಟನೆ ಮರಿಬೋದು. ಒಂದು ಯೂಟ್ಯೂಬ್ ಮಾಡ್ತೀರಾ, ಒಂದು ಸಂಗೀತ ಕಲಿತೀರಾ, ಒಂದು ಟೈಲರಿಂಗ್ ಕಲಿತೀರಾ, ಇಲ್ಲ ನಿಮ್ಗೆ ಏನ್ ಬರುತ್ತೆ ಅದನ್ನ 4 ಜನಕ್ಕೆ ಹೇಳ್ಕೊಡ್ತೀರಾ. ಈ ತರ ಮಾಡಿ, ಅವಾಗ ಕಹಿ ಘಟನೆ ಎಲ್ಲ ಮರಿಬೋದು. ಉದಾಹರಣೆ ನಾನೇ. ಇವಾಗ ಖುಷಿಯಾಗಿದ್ದೀನಿ. ನೀವೆಲ್ಲರೂ ಪ್ರೀತಿ 83,000 ಸಬ್ಸ್ಕ್ರೈಬರ್ ಆದ್ರು ನೋಡಿ. 83,000 ಸಬ್ಸ್ಕ್ರೈಬರ್ ಆದ್ರು ಜನವರಿ 1ನೇ ತಾರೀಕು, ಇನ್ನೊಂದು ತಿಂಗಳ ಟೈಮ್ ಇದೆ. ಫೆಬ್ರವರಿ 1ನೇ ತಾರೀಕಿಗೆ ನಾನು ಬೆಣ್ಣೆ ಕೃಷ್ಣ ವ್ಲಾಗ್ ಶುರು ಮಾಡಿ 1 ವರ್ಷ ಆಗುತ್ತೆ.
ಅಷ್ಟರೊಳಗಡೆ ನನ್ಗೊಂದು 1,00,000 ಸಬ್ಸ್ಕ್ರೈಬರ್ ನೀವೆಲ್ಲ ಮಾಡಿಸ್ತೀರಾ ಅಂತ ನಂಬಿಕೆ ಇದೆ ನನಗೆ. ಮಾಡೇ ಮಾಡ್ತೀರಾ ನೀವು, ನನಗೆ ಗೊತ್ತು, ನಾನು ಕೇಳಲ್ಲ ಮಾಡಿ ಅಂತ ಹೇಳಿ. ಬೇರೆಯವ್ರನ್ನ ನೋಡ್ಕೊಂಡು ಹೊಟ್ಟೆ ಉರಿ ಪಟ್ಕೊಳ್ಬೇಡಿ. ನಿಮ್ಮ ಅತ್ತಿಗೆ, ನಿಮ್ಮ ಅಕ್ಕ, ತಂಗಿ, ನಾದ್ನಿ, ಫ್ರೆಂಡ್ಸ್ ಯಾರನ್ನ ನೋಡಿ ಹೊಟ್ಟೆ ಉರಿ ಪಟ್ಕೊಳ್ಬೇಡಿ. ದೇವ್ರು ನಮ್ಗೆ ಇಷ್ಟು ಕೊಟ್ಟಿದ್ದಾನಲ್ಲ ಸಾಕು. ಒಬ್ರೊಬ್ರು ಕಾಲಿರಲ್ಲ ಅಲ್ವಾ, ನಮಗ್ ದೇವ್ರು ಕಾಲ್ ಕೊಟ್ಟಿದ್ದಾನೆ. ಹಂಗಂತ ನಾವು ನಡ್ಕೊಂಡು ಹೋಗೋಣ. ಕಾರ್ ಇರೋರ್ನ ನೋಡಿ ಯಾಕೆ ನಾವು ಜೀವನ ಮಾಡ್ಬೇಕು ಅಲ್ವಾ. ಒಂದಲ್ಲ ಒಂದಿನ ನಾವು ಕಾರ್ ತಗೊಳಂಗ್ ಆಗ್ತೀವಿ, ತಗೊಳ್ತೀನಿ ಅಂತ ಏನಾದ್ರೂ ಒಂದ್ ಛಲ ಗುರಿ ಇಟ್ಕೊಳ್ಳಿ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅದ್ರಲ್ಲಿ ಒಂದ್ ಛಲ ಗುರಿ ಇಟ್ಕೊಳ್ಳಿ. ಅದ್ರ ಕಡೆನೇ ಗಮನ ಕೊಡಿ. ಕುದುರೆಗೆ ಹಿಂಗೆ ಆ ಕಡೆ ಈ ಕಡೆ ಹಿಂಗ್ ಕಟ್ಟಿರ್ತಾರೆ, ಅದು ಆ ಕಡೆ ಈ ಕಡೆ ನೋಡ್ಬಾರ್ದು, ತಾನು ಮುಂದೆ ಹೋಗೋದ್ನೇ ನೋಡ್ಬೇಕು ಅಂತ ಕಟ್ಟಿರ್ತಾರೆ. ಹಾಗೆ ನಾವು ಒಂದ್ ಛಲ ಗುರಿ ಅಂತ ಇಟ್ಕೊಳ್ಳೋಣ. ಛಲ ಗುರಿ ಅಂತ ಇಟ್ಕೊಂಡ್ರೆ ನಿಜವಾಗ್ಲೂ ನಾವ್ ಏನ್ ಕೆಲಸ ಮಾಡ್ತಾ ಇರ್ತೀವಿ ಅದ್ರಲ್ಲಿ ಯಶಸ್ ಕಂಡೇ ಕಾಣ್ತೀವಿ. ನನಗೆ ಹಗ್ಲು ರಾತ್ರಿ ಏನ್ ಕಂಟೆಂಟ್ ಕೊಡೋದು, ಏನ್ ಹೊಸ್ದಾಗ್ ಕಂಟೆಂಟ್ ಕೊಡೋದು, ಇದೇ ಯೋಚನೆ ಮಾಡ್ತಾ ಇರ್ತೀನಿ. ಹಾಗಾಗಿ ನಾನು ಇವಾಗ ಡಾಲರ್ ತಗೊಳ್ತಾ ಇದ್ದೀನಿ. ಡಾಲರ್ ಎಷ್ಟು ಬರುತ್ತೆ ಏನು ಅಂತ ನಾನು ಇಷ್ಟರಲ್ಲೇ ನಿಮ್ಗೆ ತಿಳಿಸೋಣ ಅಂತ ಇದ್ದೀನಿ. ನಾನು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಇಂದ ಅಂತ ತಿಳಿಸೋಣ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ನೋಡೋರೆಲ್ಲ, ಈ ವಿಡಿಯೋ ನೋಡೋರು ಇವತ್ತಿಂದ ನಾನು ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋರೆಲ್ಲ ಜೈ ಕೊರಕಜ್ಜ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ನೋಡೋರೆಲ್ಲ ನಾನು ಹೇಳ್ತಾ ಇದ್ದೀನಿ, ಜೈ ಕೊರಕಜ್ಜ ಕಾಪಾಡು ಅಂತ ಹೇಳಿ. ಖಂಡಿತ ಒಳ್ಳೇದಾಗೇ ಆಗುತ್ತೆ. ಈ ಕಮೆಂಟ್ ಹಾಕಿ ನಿಮ್ಗೆ ಗೊತ್ತಾಗತ್ತೆ. ಕಮೆಂಟ್ ಮಾಡಿ, ಜೈ ಕೊರಕಜ್ಜ ಕಾಪಾಡಪ್ಪ ಅಂತ ಹೇಳಿ ಕಮೆಂಟ್ ಮಾಡಿ. ಖಂಡಿತ ಒಳ್ಳೇದಾಗೇ ಆಗತ್ತೆ. ಇದೊಂದು ಸಣ್ಣದೊಂದು ವಿಡಿಯೋ ಹೊಸ ವರ್ಷಕ್ಕೆ. ನನಗೆ ಇನ್ನೊಂದು ತಿಂಗಳ ಟೈಮ್ ಇದೆ. ಇನ್ನ 17,000 ಸಬ್ಸ್ಕ್ರೈಬರ್ ಬೇಕು. ಖಂಡಿತ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ. ನನ್ನ ಬೆನ್ನಿಂದೆ ನಿಂತ್ಕೊಂಡು ತಳ್ತೀರಾ, ಮುಂದೆ ಹೋಗು 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 ಅಂತ ತಳ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇನ್ನೇನು ಹೇಳೋದು ಗೊತ್ತಿಲ್ಲ, ತುಂಬಾ ಇದೆ. ವಿಡಿಯೋ ಉದ್ದ ಆಗೋಗುತ್ತೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ವಿಡಿಯೋಗೆ ಏನ್ ಕಮೆಂಟ್ ಮಾಡ್ತೀರಾ? ಜೈ ಕೊರಕಜ್ಜ ಕಾಪಾಡಪ್ಪ ಇಷ್ಟು ಕಮೆಂಟ್ ಮಾಡಿ. ಖಂಡಿತ ನಿಮ್ ಜೀವನದಲ್ಲಿ ಬದಲಾವಣೆ ನಮ್ ಕೊರಕಜ್ಜ ತಂದೆ ತರ್ತಾರೆ. ನಮ್ಗೆ ಇವಾಗ ಹೋಗಿತ್ತು ಕ್ಯಾಲೆಂಡರ್ ಮಾತ್ರ ಬದಲಾಗ್ಬೇಕು. ನಮ್ ಗುರಿ, ನಮ್ ಛಲ ಇನ್ನೂ ಜಾಸ್ತಿ ಆಗ್ಬೇಕು. ಒಂದು ಗುರಿ ಒಂದ್ ಛಲ. ಹಿಂಗೆ ಕ್ಯಾಲೆಂಡರ್ ತಿರುವಾಗ್ತಾ ಇದ್ದಂಗೆ ನೀವ್ ಅನ್ಕೊಬೇಕು, ನಾನು ಏನೂ ಸಾಧಿಸಿಲ್ಲ, ನಾನು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ. ಕ್ಯಾಲೆಂಡರ್ ನೋಡ್ತಾ ಇದ್ದಂಗೆ ನಿಮ್ಗೆ ನೆನಪಾಗ್ಬೇಕು, ನಾನು ಏನಾದ್ರೂ ಒಂದ್ ಛಲ ಇಟ್ಕೊಬೇಕು, ಒಂದ್ ಗುರಿ ಇಟ್ಕೊಂಡ್ರೆ ಖಂಡಿತ ಒಳ್ಳೇದಾಗತ್ತೆ. ಇಷ್ಟೇಳಿ ಈ ವಿಡಿಯೋ ನಿಮ್ಗೆ ಎಂಡ್ ಮಾಡ್ತೀನಿ. ಕಮೆಂಟ್ ಏನ್ ಮಾಡ್ತೀರಾ? ಜೈ ಕೊರಕಜ್ಜ ಕಾಪಾಡಪ್ಪ ಈ ಮಾಡಿ. ಖಂಡಿತ ಒಳ್ಳೇದಾಗತ್ತೆ. ಈ ವಿಡಿಯೋ ನೋಡಿದ್ರೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.